ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸಾಯಿಬಾಬಾರವರ ಅದ್ಭುತವಾದ ಕಥೆಯೊಂದಿಗೆ ಒಂದು ಡಿಫ್ರೆಂಟ್ ಆಗಿ ಅವರೆಕಾಳಿಂದ ಪಲ್ಯ ಮಾಡೋದನ್ನು ಕೂಡ ಹೇಳ್ಕೊಡ್ತೀನಿ, ಬನ್ನಿ. ಶ್ರೀ ಸಾಯಿಬಾಬಾರವರಿಗೆ ದೇವರ ನಾಮವನ್ನು ಹಾಡೋದು ಮತ್ತು ಸ್ಮರಣೆ ಮಾಡೋದಂದ್ರೆ ತುಂಬಾನೇ ಪ್ರೀತಿ. ಅವರು ಯಾವಾಗಲೂ ಅಲ್ಲಾ ಮಾಲಿಕ್ ಅಂತ ಹೇಳ್ತಾ ಇದ್ರು. ಅವರ ಸಮ್ಮುಖದಲ್ಲಿ 7 ದಿನಗಳ ಕಾಲ ಅನವರತವು ಪ್ರತಿಯೊಬ್ಬರು ದೇವರ ನಾಮ ಪಠಿಸುವಂತೆ ಮಾಡ್ತಾ ಇದ್ರು. ಒಂದು ಸಾರಿ ನಾಮ ಸಪ್ತಾಹವನ್ನು ಮಾಡಲು ದಾಸಗಣು ಮಹಾರಾಜರಿಗೆ ಕೇಳಿದ್ರು. ಆಗ ದಾಸಗಣು ಮಹಾರಾಜರು 7ನೇ ದಿನದ ಕೊನೆಯಲ್ಲಿ ವಿಠಲನ ಸಾಕ್ಷಾತ್ಕಾರವಾಗುತ್ತದೆ ಅಂತ ವಚನ ಕೊಟ್ರೆ ಮಾತ್ರ ಅಗತ್ಯವಾಗಿ ಮಾಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಶ್ರೀ ಸಾಯಿಬಾಬಾರವರು ತಮ್ಮ ಎದೆಯ ಮೇಲೆ ಹಸ್ತವಿಟ್ಟು ಖಂಡಿತವಾಗಿಯೂ ವಿಠಲನ ಸಾಕ್ಷಾತ್ಕಾರವಾಗುತ್ತದೆ, ಆದರೆ ಭಕ್ತನು ಶ್ರದ್ಧೆಯುಳ್ಳವನು ಹಾಗೂ ಭಕ್ತಿ ಸಂಪನ್ನನೂ ಆಗಿರಬೇಕು. ಡಂಕಪುರಿಯ ಠಾಕೂರನಾಥ, ದ್ವಾರಕೀಯ ಶ್ರೀಕೃಷ್ಣ, ಪಂಡಪುರದ ವಿಠಲ ಎಲ್ಲರೂ ಇಲ್ಲಿಯೇ ಇದ್ದಾರೆ. ಶ್ರೀ ಕೃಷ್ಣನನ್ನ ನೋಡಲು ದ್ವಾರಕಾಗೆ ಹೋಗಬೇಕಿಲ್ಲ. ವಿಠಲ ಬೇರೆ ಸ್ಥಳದಿಂದ ಇಲ್ಲಿ ಬರುವನೇ. ಯಾವಾಗ ಭಕ್ತನು ಪ್ರೀತಿ ಮತ್ತು ಭಕ್ತಿಗಳಿಂದ ಪ್ರಾರ್ಥಿಸುತ್ತಾನೆಯೋ ಆಗ ವಿಠಲನು ಇಲ್ಲಿಯೇ ದರ್ಶನ ನೀಡುತ್ತಾನೆ ಅಂತ ಸಾಯಿಬಾಬಾರವರು ಹೇಳಿದ್ರು. ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ದಾಸಗಣು ಮಹಾರಾಜರಿಗೆ ವಿಠಲನ ದರ್ಶನ ಯಾವ ರೀತಿ ಆಯ್ತು ಮತ್ತು ಶ್ರೀ ಸಾಯಿಬಾಬಾರವರು ಇದನ್ನ ಕುರಿತು ಏನೆಲ್ಲ ಹೇಳಿದ್ರು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಓಂ ಸಾಯಿರಾಮ್.